ಎಜುಕೇಶನ್ ಲೋನ್ ಯಾರ್ಯಾರಿಗೆ ಸಿಗುತ್ತೆ, ಲೋನ್ ಸಿಗೋದಕ್ಕೆ ಕ್ರೈಟೀರಿಯಾ ಏನೇನಿರುತ್ತೆ, ಎಷ್ಟು ವರ್ಷಕ್ಕೆ ಲೋನ್ ಸಿಗುತ್ತೆ, ಬೇರೆ ಬೇರೆ ಬ್ಯಾಂಕ್ಗಳಿಗೆ ಲೋನ್ ಅಪ್ಲೈ ಮಾಡಬಹುದಾ, ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟು ಇಂಟ್ರೆಸ್ಟ್ ಇದೆ, ಫಸ್ಟ್ ಇಯರ್ ಅಡ್ಮಿಷನ್ ಅನ್ನೋದು ಬ್ಯಾಂಕಿಗೆ ಕೊಡುತ್ತಾ, ಯಾವ ಕೋರ್ಸ್ಗೆ ಲೋನ್ ಸಿಗುತ್ತೆ, ಫಸ್ಟ್ ಇಯರ್ ಅಡ್ಮಿಷನ್ ಆದ್ಮೇಲೆ ಅಪ್ಲೈ ಮಾಡಿದ್ರೆ ಲೋನ್ ಸಿಗುತ್ತಾ ಇಲ್ವಾ. ಎಜುಕೇಶನ್ ಲೋನ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಪೇರೆಂಟ್ಸ್ಗೆ ಹೇಳ್ತೀನಿ ಮೊದಲು. ಅದೇನು ಸ್ಟೂಡೆಂಟ್ಸ್ಗೆಲ್ಲ ಇದು ಪೇರೆಂಟ್ಸ್ಗೆ, ಏನಾದ್ರು ಪೇರೆಂಟ್ಸ್ ನೋಡ್ತಾ ಇದ್ರೆ ಮಕ್ಕಳಿಗೆ ಎಜುಕೇಶನ್ ಲೋನ್ ಮಾಡಿಸಿ. ಯಾಕಂದ್ರೆ ಅವ್ರಿಗೆ ಅದೊಂದು ಜವಾಬ್ದಾರಿ ಬರುತ್ತೆ. ನೀವೇನಾದ್ರು ದುಡ್ಡು ಇದೆ ಬಾ ಅಂತ ಹಾಗೆ ಕಟ್ಬಿಟ್ರೆ ಅವ್ರಿಗೆ ಜವಾಬ್ದಾರಿ ಬರಲ್ಲ. ಯಾಕಂದ್ರೆ ನೀವು ಎಷ್ಟೇ ರಿಚ್ ಇದ್ರು ಅವರು ಮಿಸ್ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಅವ್ರಿಗೊಂದು ಜವಾಬ್ದಾರಿ ಬರಬೇಕಪ್ಪ ಅಂದ್ರೆ ಎಜುಕೇಶನ್ ಲೋನ್ ತಗೊಳ್ಳೇಬೇಕು, ಹೌದಾ. ಸೊ ಅಟ್ಲೀಸ್ಟ್ ಅವ್ರಿಗೊಂದು ಜವಾಬ್ದಾರಿ ಬರುತ್ತೆ, ಹೌದಾ, ನನ್ನ ಮೇಲೆ ಲೋನ್ ಇದೆ, ನನ್ನ ಮೇಲೆ ನಾನೇ ತೀರಿಸ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಬೆಳೆಯುತ್ತೆ, ಹೌದಾ. ಸೊ ಆದ್ರಿಂದ ಹೇಳ್ತಾ ಇದೀನಿ ಮಕ್ಕಳಿಗೆ ಆಲ್ಮೋಸ್ಟ್ ನೀವು ಮಾಡಿಸ್ತೀನಿ ಎಜುಕೇಶನ್ ಲೋನ್ ಮಾಡಿಸಿ ಡಿಗ್ರಿಗಳಲ್ಲಿ. ಸೊ ಯೂಸ್ ಆಗುತ್ತೆ, ಮಕ್ಕಳಿಗೆ ಒಂದು ಸ್ವಲ್ಪ ಜವಾಬ್ದಾರಿ ಅನ್ನೋದು ಬರುತ್ತೆ. ಸೊ ಅದರಿಂದ ಅವ್ರಿಗೆ ಒಂದು ಮೆಂಟಲಿ ಓದಬೇಕು ಅನ್ನೋ ಮೈಂಡ್ ಸೆಟ್ ಬರುತ್ತೆ. ಅದೇ ಸ್ಟೂಡೆಂಟ್ಸ್ ಲೋನ್ ಸಿಗೋದಕ್ಕೆ ಏನೇನು ಮಾಡಬೇಕು, ಯಾವ ಪ್ರೊಸೀಜರ್ ಇದೆ, ಯಾವ ಬ್ಯಾಂಕಲ್ಲಿ ಏನೇನಿದೆ ಪ್ರತಿಯೊಂದು ಡಿಸ್ಕಷನ್ ಮಾಡ್ತೀನಿ. ಸೊ ಯಾರು ಸ್ಕಿಪ್ ಮಾಡ್ಕೋಬೇಡಿ, ಹೌದಾ. ಯಾಕಂದ್ರೆ ನಿಮಗೆ ಇಂಪಾರ್ಟೆಂಟ್ ಇದು ಎಜುಕೇಶನ್ ರಿಲೇಟೆಡ್ ಇರೋದ್ರಿಂದ ಇಂಪಾರ್ಟೆಂಟು. ಫಸ್ಟ್ ಇಯರಲ್ಲಿ ಇದ್ರೆ ಈಸಿಯಾಗಿ ನೀವು ಲೋನ್ನ ಪಡ್ಕೋಬಹುದು, ಹೌದಾ. ಸೊ ಫಸ್ಟ್ ಇಯರ್ ಅಡ್ಮಿಷನ್ ಆದ್ರೂ ಕೂಡ ಲೋನ್ ಪಡ್ಕೋಬಹುದು ಅಂತ ಹೇಳ್ತೀನಿ, ಯಾವ ತರ ಅಂತ ಹೇಳ್ತೀನಿ, ಹೌದಾ. ಸೊ ಪ್ರತಿಯೊಂದನ್ನು ನೋಡಿ ಸ್ಕಿಪ್ ಮಾಡಕ್ ಹೋಗಬೇಡಿ. ಅಥವಾ ಯಾರಿಗೆ ನೀಡ್ ಇರುತ್ತೆ ಅವ್ರಿಗೆ ಶೇರ್ ಮಾಡಿ. ಅಟ್ಲೀಸ್ಟ್ ನಿಮ್ಗೆ ನೀಡ್ ಇಲ್ಲ ಅಂದ್ರೆ ಯಾರಿಗೆ ನಿಮ್ಮ ಮನೇಲಿ ಯಾರು ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ಅವ್ರು ನಿಮ್ಮ ಫಸ್ಟ್ ಇಯರ್ಸ್ ಇರ್ತಾರೆ, ಅವ್ರಿಗೆಲ್ಲ ಶೇರ್ ಮಾಡಿ, ಅವರಿಗಾದ್ರೂ ಯೂಸ್ ಆಗುತ್ತೆ. ಎಲಿಜಿಬಿಲಿಟಿ ಏನೇನಿದೆ ಅಂದ್ರೆ ನ್ಯಾಷನಾಲಿಟಿ ಇಂಡಿಯನ್ ಆಗಿರ್ಲೇಬೇಕು. ನೀವು ಇಂಡಿಯಾದಲ್ಲಿ ಲೋನ್ ತಗೋತಂದ್ರೆ ಇಂಡಿಯನ್ ಆಗಿರ್ಲೇಬೇಕು, ಹೌದಾ. ಸೊ ನೆಕ್ಸ್ಟ್ ಏಜು ಮಿನಿಮಮ್ 18 ಇಯರ್ಸ್, ಮ್ಯಾಕ್ಸಿಮಮ್ 35 ಇಯರ್ಸ್. ಪ್ರೈಮರಿ ಸ್ಕೂಲಿಗೆಲ್ಲ ಲೋನ್ ಕೊಡಲ್ಲ, ಮುಂದೆ ಫ್ಯೂಚರಲ್ಲಿ ಕೊಟ್ಟರು ಕೊಡ್ಬೋದು. ಯಾಕಂದ್ರೆ ಇವಾಗ ಪ್ರೈಮರಿ ಸ್ಕೂಲ್ ಫೀಸೇ 1 ಲಕ್ಷ 2 ಲಕ್ಷ ಆಗಿದೆ, ಫ್ಯೂಚರಲ್ಲಿ ಕೊಡ್ಬೋದು ಬ್ಯಾಂಕ್ಗಳು, ಏನೋ ಹೇಳಕ್ಕಾಗಲ್ಲ, ಹೌದಾ. ಇವಾಗ ಸದ್ಯಕ್ಕಿರೋದು ಡಿಗ್ರಿಗೆ ಮಾತ್ರ. PUC ಆದ್ಮೇಲೆ ಸೆಕೆಂಡ್ ಇಯರ್ PUC ಅರೌಂಡ್ 18 ಇಯರ್ಸ್ ಮುಗಿಯುತ್ತೆ. ನಿಮ್ಗೆ CET ಕೌನ್ಸಿಲಿಂಗ್ ಆಗುತ್ತೆ. ಡಿಗ್ರಿ ಹೋಗ್ತಾರೆ, ಇಂಜಿನಿಯರಿಂಗ್ ಮಾಡ್ತಾರೆ, ಇಂಜಿನಿಯರಿಂಗ್ ಆಲ್ಸೋ ಡಿಗ್ರಿನೇ, ಹೌದಾ. ಸೊ ಇವನ್ BCA ಕೋರ್ಸ್ ಕೂಡ ಲೋನ್ ಇದೆ ಅಲ್ವಾ, BA ಲೋನ್ ಇದೆ ಅಲ್ವಾ, BCom ಲೋನ್ ಇದೆ ಅಲ್ವಾ, ಪ್ರತಿಯೊಂದನ್ನು ಡಿಸ್ಕಷನ್ ಮಾಡ್ತೀನಿ, ಹೌದಾ. ಸ್ಕಿಪ್ ಮಾಡಕ್ ಹೋಗಬೇಡಿ. ಡಿಗ್ರಿ ಕೋರ್ಸ್ ಮಸ್ಟ್ ಹ್ಯಾವ್ ರೆಕಗ್ನೈಸ್ಡ್ ಬೈ ದಿ UGC, AICTC, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ಹೌದಾ. ಸೊ ನಿಮ್ ಡಿಗ್ರಿ ಯಾವ್ದು ಕಲಿತಾ ಇರ್ತಾರಲ್ವಾ ಅದು UGC ಇಂದಾರು ಮಾನ್ಯತೆ ಪಡೆದಿರ್ಬೇಕು, AICTC ಇಂದ ಮಾನ್ಯತೆ ಪಡೆದಿರ್ಬೇಕು, ಸ್ಟೇಟ್ ಗೌರ್ಮೆಂಟ್ ಇಂದ ಏನಾದ್ರು ಮಾನ್ಯತೆ ಪಡೆದಿರ್ಬೇಕು, ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇಂದ ಏನಾದ್ರು ಮಾನ್ಯತೆ ಪಡೆದಿರ್ಬೇಕು, ಹೌದಾ. ಸೊ ಯಾವ ಕೋರ್ಸಿಗೆ ಸಿಗೋದು ಲೋನು, ಇಂಜಿನಿಯರಿಂಗ್, ಮೆಡಿಕಲ್, ಮ್ಯಾನೇಜ್ಮೆಂಟ್, ಆರ್ಟ್ಸ್, ಸೈನ್ಸ್, ಕಾಮರ್ಸ್, ಲಾ, ಬೇರೆ ಬೇರೆ ಕೋರ್ಸ್ಗಳಿಗೂ ಲೋನ್ ಸಿಗುತ್ತೆ. ಪ್ರತಿಯೊಂದು ಡಿಗ್ರಿ ಕೋರ್ಸ್ಗೂ ಲೋನ್ ಇರುತ್ತೆ. ಅದನ್ನ ಯಾವ್ಯಾವ ತರ ಅಂತ ನೋಡೋಣ. ಅಡ್ಮಿಷನ್ ಮಸ್ಟ್ ಹ್ಯಾವ್ ಸೆಕ್ಯೂರ್ಡ್ ಅಡ್ಮಿಷನ್ ಥ್ರೂ ದ ಮೆರಿಟ್ ಬೈ ದ ಕಾಲೇಜ್ ಆರ್ ಇನ್ಸ್ಟಿಟ್ಯೂಟ್, ಹೌದಾ. ಸೊ ನಿಮ್ದು ಅಡ್ಮಿಷನ್ ಸೆಕ್ಯೂರ್ಡ್ ಆಗಿರ್ಬೇಕು, ಫೇಕ್ ಅಡ್ಮಿಷನ್ ಆಗಿರಬಾರ್ದು, ಹೌದಾ. ಸೊ ಎಲ್ಲೋ ಫೇಕ್ ನೀವು ಡಾಕ್ಯುಮೆಂಟ್ ತಂದು ಅಡ್ಮಿಷನ್ ತೋರಿಸಿ ನೀವು ಲೋನ್ ತಗೋತಂದ್ರೆ ಆಗಲ್ಲ, ಹೌದಾ. ಅವ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಚೆಕ್ ಮಾಡ್ತಾರೆ. ಲೋನ್ ಅಮೌಂಟ್ ಎಷ್ಟೆಷ್ಟು, ಹೌದಾ. ವಿತ್ ಕೊಲ್ಯಾಟ್ರಲ್ ಏನಾದ್ರು ನೀವು ಅನ್ಸೆಕ್ಯೂರ್ಡ್, ವಿತೌಟ್ ಕೊಲ್ಯಾಟ್ರಲ್ ಅಂದ್ರೆ ಅನ್ಸೆಕ್ಯೂರ್ಡ್ ಲೋನ್ ಅಂತ ಕರೀತಾರೆ. ಅನ್ಸೆಕ್ಯೂರ್ಡ್ ಅಂದ್ರೆ ನಿಮ್ದು ಯಾವುದೇ ನಿಮ್ದು ಏನು ಕೊಡಲ್ಲ, ಪ್ರೂಫ್ ಅಂದ್ರೆ ಮೀನ್ಸ್ ನಿಮ್ದು ಬ್ಯಾಂಕ್ ಹೋಗಿ ನೀವು ಕೊಲ್ಯಾಟ್ರಲ್ ಏನು ಕೊಡಲ್ಲ. ಅಂದ್ರೆ ನಿಮ್ದು ಮನೆ ಇರುತ್ತೆ, ಇಲ್ಲ ಹೊಲ ಇರುತ್ತೆ, ಅಥವಾ ನಿಮ್ ಜಾಬ್ ನಿಮ್ ತಂದೆಯವ್ರು ಜಾಬ್ ಮಾಡ್ತಿರ್ತಾರೆ, ಅವ್ರದೆಲ್ಲ ಡೀಟೇಲ್ಸ್ ಎಲ್ಲ ಕೊಡೋದು ಬೇಕಾಗಿಲ್ಲ. ಅದಕ್ಕೆ ವಿತೌಟ್ ಕೊಲ್ಯಾಟ್ರಲ್ ಅಂತ ಕರೀತಾರೆ, ಹೌದಾ. ಅನ್ಸೆಕ್ಯೂರ್ಡ್ ಲೋನ್ ಅಂತ ಕರೀತಾರೆ. ಅನ್ಸೆಕ್ಯೂರ್ಡ್ ಲೋನ್ 4 lakh to 7.5 lakh ತನಕ ಕೊಡ್ತಾರೆ, ಹೌದಾ, ಎನಿ ಬ್ಯಾಂಕ್. ವಿತ್ ಕೊಲ್ಯಾಟ್ರಲ್ ಅಂದ್ರೆ ಏನು, ಸೆಕ್ಯೂರ್ಡ್ ಲೋನ್ ಇರುತ್ತೆ ಅಪ್ ಟು 10 to 15 lakhs, ಹೌದಾ. ಸೊ ನಿಮ್ಗೆ ಏನಾದ್ರು ಜಾಸ್ತಿ ಬೇಕಪ್ಪ ಅಮೌಂಟು, ನೀವು ಎಜುಕೇಶನ್ ನೀವು ಇಂಜಿನಿಯರಿಂಗ್ ಹೊಂಟ್ರೆ ಸ್ವಲ್ಪ ಜಾಸ್ತಿ ಬೇಕಾಗಿರುತ್ತೆ. ದೊಡ್ಡ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಫೀಸ್ ಜಾಸ್ತಿ ಇರುತ್ತೆ. ಅಂತದ್ರಲ್ಲಿ ನೀವು 10 to 15 lakh ಇರುತ್ತೆ. ಅವಾಗ ನೀವು ವಿತ್ ಸೆಕ್ಯೂರ್ಡ್ ಲೋನೇ ತಗೋಬೇಕಾಗುತ್ತೆ. ಮನೆ ಏನಾದರೂ ಡಾಕ್ಯುಮೆಂಟ್ ಕೊಡಬೇಕು, ಹೊಲದ ಡಾಕ್ಯುಮೆಂಟ್, ನಿಮ್ ಗದ್ದೆ ಡಾಕ್ಯುಮೆಂಟ್ ಆದ್ರೂ ಕೊಡ್ಬೋದು, ಇಲ್ಲ ನಿಮ್ಮ ತಂದೆ ತಾಯಿ ಯಾರು ಜಾಬ್ ಅಲ್ಲಿದ್ರೆ ಅವ್ರ ಡಾಕ್ಯುಮೆಂಟ್ಸ್ ಏನಾದರೂ ಕೊಡ್ಬೋದು, ಹೌದಾ. ಸೊ ನೆಕ್ಸ್ಟ್ ಎಕ್ಸ್ಪೆನ್ಸ್ ಕವರ್ಡ್, ಹೌದಾ. ಸೊ ಏನೇನು ಕವರ್ ಆಗುತ್ತೆ, ಹೌದಾ. ಟ್ಯೂಷನ್ ಫೀಸ್ ಕವರ್ ಆಗುತ್ತೆ, ಮೇನ್ ಪೋರ್ಷನ್, ಅಂಡ್ ಹಾಸ್ಟೆಲ್ ಫೀಸು, PG ಬೋರ್ಡಿಂಗ್ ಚಾರ್ಜಸ್, ಹೌದಾ. ಬುಕ್ಸ್, ಲ್ಯಾಪ್ಟಾಪ್, ಸ್ಟೇಷನರಿ, ಎಕ್ಸಾಮ್ ಫೀಸು, ಇನ್ಶೂರೆನ್ಸ್ ಪ್ರೀಮಿಯಂ ಇಫ್ ಟೇಕನ್, ಹೌದಾ. ವಿತ್ ಕೊಟೇಶನ್ ಅಂತ ಇದೆ, ಹೌದಾ. ಸೊ ವಿತ್ ಕೊಟೇಶನ್ ನೀವು ತಗೊಂಡು ಹೋಗ್ಬೇಕು. 4 years ಏನೇನು ಆಗುತ್ತೆ, ಎಷ್ಟೆಷ್ಟು ಖರ್ಚಾಗುತ್ತೆ, ಹೌದಾ. ಸೊ ನಿಮ್ 4 years ಡಿಗ್ರಿ ಆಗಿದೆ, ಅದು ಇಂಜಿನಿಯರಿಂಗ್ ಆದ್ರೆ 4 years ಇರುತ್ತೆ, BCA, BA, BCom ಅಂತ ಇದ್ರೆ 3 years ಇರುತ್ತೆ. 3 yearsಗೂ ಏನೇನು ನಿಮ್ದು ಖರ್ಚು ಇರುತ್ತೆ ವಿತ್ ಕೊಟೇಶನ್. ಕಾಲೇಜ್ ಫೀಸ್ ಎಷ್ಟು, ಅದು ಪ್ರಿನ್ಸಿಪಲ್ ಸಿಗ್ನೇಚರು. ಲ್ಯಾಪ್ಟಾಪ್ ಬೇಕಾದ್ರೆ ಲ್ಯಾಪ್ಟಾಪ್ ಯಾವ್ದಾರ ಒಂದು ಶಾಪ್ ಅಲ್ಲಿ ತೋದ್ರೆ ಆ ಶಾಪ್ ಒಂದು ಕೊಟೇಶನ್ ಕೊಡಿ ಅಂದ್ರೆ ಕೊಡ್ತಾರೆ ಅವರು. ಹಾಸ್ಟೆಲ್ಗೆ ಹೋದ್ರೆ ಹಾಸ್ಟೆಲ್ ಕೊಟೇಶನ್ ಕೊಡಿ ಅಂದ್ರೆ ಕೊಡ್ತಾರೆ. 1 yearಗೆ ಎಷ್ಟಾಗುತ್ತೆ, 3 yearsಗೆ ಎಷ್ಟಾಗುತ್ತೆ, 4 yearsಗೆ ಎಷ್ಟಾಗುತ್ತೆ, ಕೊಟೇಶನ್ ಕೊಡಿ ಅಂದ್ರೆ ಕೊಡ್ತಾರೆ. ನೀವು ಆ ಲೋನ್ ಅಪ್ಲೈ ಮಾಡ್ಕೋಬಹುದು, ಹೌದಾ. ಸೊ ನೆಕ್ಸ್ಟ್
ಇನ್ಸೂರೆನ್ಸ್ ಪ್ರೀಮಿಯಂ, ಇಲ್ಲಿ ಏನು ಮಾಡ್ತಾರೆ ನಿಮ್ಗೆ ಲೋನ್ ಮಾಡುವಾಗ ಇನ್ಸೂರೆನ್ಸ್ ಪ್ರೀಮಿಯಂ ಮಾಡ್ತಾರೆ, ಹೌದಾ, ಅದು ನಿಮ್ಗೆ ಸಂಬಂಧ ಇಲ್ಲ, ಬ್ಯಾಂಕ್ದವರೇ ಮಾಡ್ಕೋತಾರೆ. ಸಪೋಸ್ ನಿಮ್ಗೆ ಏನಾದ್ರು ಬೈ ಮಿಸ್ಟೇಕಾಗಿ ಏನಾದ್ರು ಆಗಿ ಡೆತ್ ಆದರೆ ಅವಾಗ ಅವ್ರು ಲೋನ್ ಮುಖಾಂತರ ಅಮೌಂಟ್ನ ಗೌರ್ಮೆಂಟಿಂದ ಕವರ್ ಮಾಡ್ಕೋತಾರೆ, ಹೌದಾ. ಸೊ ನೆಕ್ಸ್ಟು ಡಾಕ್ಯುಮೆಂಟ್ಸ್ ಏನೇನು ಬೇಕಾಗಬಹುದು. ಸೊ ಸ್ಟೂಡೆಂಟ್ ಡಾಕ್ಯುಮೆಂಟ್ಸ್, ಅಡ್ಮಿಷನ್ ಲೆಟರ್, ನಿಮ್ದು ಅಡ್ಮಿಷನ್ ಲೆಟರ್ ಮೇನ್ ಬೇಕು, ಹೌದಾ, ಫ್ರಮ್ ದ ಕಾಲೇಜ್ ಆರ್ ಯೂನಿವರ್ಸಿಟಿ. ಸೊ ನೆಕ್ಸ್ಟು ಫೀ ಸ್ಟ್ರಕ್ಚರ್ ಫ್ರಮ್ ದ ಇನ್ಸ್ಟಿಟ್ಯೂಷನ್, ಫೀ ಸ್ಟ್ರಕ್ಚರ್, ನಿಮ್ದು ಫೀಸ್ ಸ್ಟ್ರಕ್ಚರ್ ಏನಿರುತ್ತಲ್ಲ ಫಸ್ಟ್ ಇಯರ್ ಟು ಅಪ್ ಟು ಲಾಸ್ಟ್ ಇಯರ್ ತನಕ ಅದಷ್ಟು ಬೇಕು, ಹೌದಾ. ಸೊ ನೆಕ್ಸ್ಟು ಪ್ರೀವಿಯಸ್ ಇಯರ್ ಅಕಾಡೆಮಿಕ್ ರೆಕಾರ್ಡ್ಸ್, ಹೌದಾ, ನಿಮ್ಮ ಹಳೆ ಡಾಕ್ಯುಮೆಂಟ್ಸ್ 10th PUC ಎಲ್ಲೆಲ್ಲಿ ಕಲ್ತಿದ್ರ ಅದೆಲ್ಲ ಮಾರ್ಕ್ಸ್ ಶೀಟ್, ಹೌದಾ. UG ಬೇಕಾಗಿಲ್ಲ, ಯಾಕೆ UG ನೀವು ಹೈಯರ್ PG ಏನಾದ್ರು ಮಾಡುವಾಗ UG ಬೇಕಾಗುತ್ತೆ, ಹೌದಾ. UG ಮುಗಿಸಿರ್ತೀರಾ, ಆಲ್ರೆಡಿ ಡಿಗ್ರಿ ಮುಗಿದಿರುತ್ತೆ, ನೆಕ್ಸ್ಟ್ PG ಮಾಡ್ತಿರ್ತೀರ, ಅವಾಗ ಬೇಕಾದ್ರೆ UG ಬೇಕು. ಇಲ್ಲಪ್ಪ ನಾ ಇಂಜಿನಿಯರಿಂಗ್ ಅಥವಾ ಡಿಗ್ರಿ ಹೋಗ್ತಾರೆ 10th + 12th ಅಷ್ಟು ಸಾಕು, ಹೌದಾ. ಸೊ ಐ ಡಿ ಪ್ರೂಫ್ ಅಂದರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್ ಯಾವುದಾದ್ರೂ ನಡೆಯುತ್ತೆ. ಅಡ್ರೆಸ್ ಪ್ರೂಫು ಆಧಾರ್ ಕಾರ್ಡ್, ವೋಟರ್ ID, ಯುಟಿಲಿಟಿ ಬಿಲ್, ಯುಟಿಲಿಟಿ ಬಿಲ್ ಅಂದರೆ ವಾಟರ್ ಬಿಲ್ಲು, ಕರೆಂಟ್ ಬಿಲ್ ಅಂತ ಇರುತ್ತೆ, ಹೌದಾ. ಸೊ ಪೇರೆಂಟ್ ಆರ್ ಗಾರ್ಡಿಯನ್ ಕೋ ಅಪ್ಲಿಕೆಂಟ್ ಡಾಕ್ಯುಮೆಂಟ್ಸ್, ನಿಮ್ಮ ಪೇರೆಂಟ್ಸ್ ಡಾಕ್ಯುಮೆಂಟ್ಸ್ ಇಸ್ಕೋತಾರೆ, ಏನು ಮಾಡ್ತಾರೆ ವರ್ಕ್ ಎಲ್ಲ ಅಂತೇಳಿ. ಸೊ ಇಷ್ಟು ಡಾಕ್ಯುಮೆಂಟ್ಸು. ಸಪೋಸ್ ಏನಾದರೂ ಲೋನ್ ನನ್ನ ವಾಯ್ಸ್ ಒಂದು ಸ್ವಲ್ಪ ಬ್ರೇಕ್ ಆಗ್ತಾ ಇದೆ, ಯಾಕಂದರೆ ಹೆಲ್ತ್ ಸರಿ ಇಲ್ಲ, ಆದರೂ ಇದು ಟಾಪಿಕ್ ಇಂಪಾರ್ಟೆಂಟ್ ಅನ್ಸೋದ್ರಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಇಫ್ ಲೋನ್ ಮೋರ್ ದೆನ್ 5 lakh, ಹೌದಾ. ಸಪೋಸ್ ಏನಾದ್ರು ನಿಮ್ಮ ಲೋನ್ 5 lakh ಇದ್ರೆ ಜಾಸ್ತಿ ಇದ್ರೆ, ಇಂಜಿನಿಯರಿಂಗ್ ಗತಿ ಹೋದ್ರೆ ನಿಮಗೆ 5 lakh ಸಾಗಲ್ಲ, ದೊಡ್ಡ ದೊಡ್ಡ ಕಾಲೇಜ್ ಗತಿ ಹೋದ್ರೆ. ಸೊ ಅವಾಗ ಏನಾಗುತ್ತೆ, ID ಅಡ್ರೆಸ್ ಪ್ರೂಫ್ ವಿತ್ ಇನ್ಕಮ್ ಪ್ರೂಫ್, ಸ್ಯಾಲರಿ ಸ್ಲಿಪ್, IT ರಿಟರ್ನ್ಸ್ ಫ್ರಮ್ 16th ಫಾರ್ಮ್ ಅಂತ ಬರುತ್ತೆ. ಅದು ನಿಮ್ಮ ಜಾಬ್ ಮಾಡೋರು ಗೊತ್ತಿರುತ್ತೆ. ಪೇರೆಂಟ್ಸ್ ಏನಾದ್ರು ಜಾಬ್ ಮಾಡ್ತಿದ್ರೆ IT ರಿಟರ್ನ್ ಮಾಡ್ತಿದ್ರೆ ಅವ್ರ IT ರಿಟರ್ನು ಮತ್ತು ಸ್ಯಾಲರಿ ಸ್ಲಿಪ್ಪು, ಬ್ಯಾಂಕ್ ಸ್ಟೇಟ್ಮೆಂಟ್ ಲಾಸ್ಟ್ 6 ಮಂತ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳ್ತಾರೆ, ಹೌದಾ. ಅವ್ರ ಜಾಬ್ದು ಏನಿರುತ್ತಲ್ಲ ಅವ್ರ ಜಾಬ್ದು 6 ಮಂತ್, ಅಥವಾ ನಿಮ್ಮ ಡಾಕ್ಯುಮೆಂಟ್ ಇದೆ, ಕೊಲಾಟ್ರಲ್ ಏನಾದ್ರು ಡಾಕ್ಯುಮೆಂಟ್ಸ್ ಇದ್ರೆ ಆ ಬ್ಯಾಂಕ್ ಡಾಕ್ಯುಮೆಂಟ್ಸ್ ಕೊಟ್ಟರೆ ಸಾಕು, ಅಬೌವ್ 5 lakh ಲೋನನ್ನು ಕೊಡ್ತಾರೆ, ಹೌದಾ. ಸೊ ಇಲ್ಲಿ ಕೊಲಾಟ್ರಲ್ ಪೇಪರ್ಸ್ ಕೂಡ ಹಾಕೋಬಹುದು. ಸೊ ನೆಕ್ಸ್ಟ್ ಟಾಪಿಕ್ ಅಂತ ಬಂದ್ರೆ ಅಪ್ಲಿಕೇಶನ್ ಪ್ರೊಸೆಸ್ ಯಾವ ತರ ಇರುತ್ತೆ. ಸೆಲೆಕ್ಟ್ ಬ್ಯಾಂಕ್, NBFC ಅಂದ್ರೆ ಗೌರ್ಮೆಂಟ್ ಬ್ಯಾಂಕ್ಸು, PSU ಅಂತ ಕರೀತಾರೆ, ಹೌದಾ. PSU ಬ್ಯಾಂಕ್ಸ್ ಅಂದ್ರೆ ಏನು, ಗೌರ್ಮೆಂಟ್, ಕೆನರಾ ಬ್ಯಾಂಕು, SBI ಮತ್ತು ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್, KVG, ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಇಸ್ ಆಲ್ಸೋ ಕೂಡ KVG ಬ್ಯಾಂಕ್, ಹೌದಾ. ಸೊ ಕರ್ನಾಟಕ ಬ್ಯಾಂಕ್. ಸೊ ನೀವು ಅದರ ಇಲ್ಲಿ ಹೋದ್ರೆ SBI ಇವೆಲ್ಲ ಬರ್ತವೆ. ಸೊ ಇಲ್ಲಿ ನಿಮಗೆ ಲೋವರ್ ಇಂಟ್ರೆಸ್ಟ್ ಇರುತ್ತೆ, ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ನಿಮಗೆ ಲೋನ್ ಸಿಗುತ್ತೆ, ಮತ್ತು ಸಬ್ಸಿಡಿ ಕೂಡ ಸಿಗುತ್ತೆ. ಬೇರೆ ಬೇರೆ ಬ್ಯಾಂಕ್, ಗೌರ್ಮೆಂಟ್ ಬ್ಯಾಂಕಿಗೆ ಹೋದ್ರೆ ನಿಮ್ಗೆ ಸಬ್ಸಿಡಿ ಕೂಡ ಅಪ್ಲೈ ಮಾಡಿ ಕೊಡ್ತಾರೆ, ಹೌದಾ. ಅದು ನೀವು ಪ್ರೈವೇಟ್ ಬ್ಯಾಂಕಿಗೆ ಹೋದ್ರೆ ಪ್ರೊಸೆಸ್ ಏನೋ ಸ್ಪೀಡ್ ಆಗುತ್ತೆ, ಆದರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ. ಅದು ನೀವು ಗೌರ್ಮೆಂಟ್ ಬ್ಯಾಂಕಿಗೆ ಹೋದ್ರೆ ಸ್ವಲ್ಪ ಕ್ಲೋಸ್ ಆಗಿ ಮಾತಾಡಿ ಅವ್ರ ಜೊತೆ ಏನಾದ್ರು ರಿಲೇಶನ್ಶಿಪ್ ಚೆನ್ನಾಗಿಟ್ಟುವಂಥವ್ರನ್ನ ಯಾರಾದ್ರೂ ಕರ್ಕೊಂಡು ಹೋದ್ರೆ, ನಿಮ್ಮ ಊರಲ್ಲಿ ಯಾರು ದೊಡ್ಡವ್ರು ಇರ್ತಾರೆ, ಆ ದೊಡ್ಡವ್ರನ್ನ ಬ್ಯಾಂಕಿಗೆ ಏನಾದ್ರು ಹಿರಿಯರು ಒಂದು ಗೌಡ್ ಅಂತ ಇರ್ತಾರಲ್ಲ, ಆ ಗೌಡನಂತೆ ಕರ್ಕೊಂಡು ಹೋಗ್ಬೇಕು ಅಂತದ್ರಲ್ಲಿ. ಆ ಟೈಮಲ್ಲಿ ಬ್ಯಾಂಕಲ್ಲಿ ಬೇಗ ಕೆಲಸ ಆಗುತ್ತೆ, ಹೌದಾ. ಸೊ ಎಜುಕೇಶನ್ ಲೋನ್ ಈಸಿಯಾಗಿ ಸಿಗುತ್ತೆ. ಅವ್ರು ಯಾವ್ದಾದ್ರು ಬೇರೆ ಸ್ಕೀಮ್ ಇದ್ರೆ ಆ ಸ್ಕೀಮನ್ನು ಅಪ್ಲೈ ಮಾಡಿ ಕೊಡ್ತಾರೆ, ಹೌದಾ, ಗೌರ್ಮೆಂಟ್ ಬ್ಯಾಂಕ್ಗಳಲ್ಲಿ. ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ನೀವು ಬೇಡ ಅಂದ್ರೂ ಕೊಡ್ತಾರೆ, ಯಾಕಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ, ಈಸಿಯಾಗಿ ಬೇಗ ಅಪ್ರೂವ್ ಮಾಡಿಕೊಡ್ತಾರೆ, ವರ್ಕ್ ಸ್ಪೀಡ್ ಆಗುತ್ತೆ, ಹೌದಾ. ಸೊ ನೆಕ್ಸ್ಟ್ ಅಪ್ಲೈ ಆನ್ಲೈನ್ ಆರ್ ಆಫ್ಲೈನ್. ಅಪ್ಲೈ ಆನ್ಲೈನ್ ಮಾಡ್ಕೋಬಹುದು, ಆಫ್ಲೈನ್ ಮಾಡ್ಕೋಬಹುದು. ಆಫ್ಲೈನ್ ಅಂದ್ರೆ ನೀವು ಬ್ಯಾಂಕಿಗೆ ಹೋಗ್ತೀರಾ, ನಿಯರ್ ಬೈ ಬ್ಯಾಂಕ್ಗೆ, ಆ ಬ್ಯಾಂಕಿಗೆ ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತಾರೆ, ಅದು ಆಫ್ಲೈನ್ ಆಗುತ್ತೆ. ಆನ್ಲೈನ್ ಅಂದ್ರೆ ಥ್ರೂ ವಿದ್ಯಾಲಕ್ಷ್ಮಿ ಪೋರ್ಟಲ್ ಅಂತ ಬರುತ್ತೆ, ಹೌದಾ. ಸೊ ಇಲ್ಲಿ ನೀವು ಬೇಕಂದ್ರೆ ಅಪ್ಲೈ ಮಾಡ್ಕೋಬಹುದು ಆನ್ಲೈನ್, ಅದನ್ನ ಅಪ್ಲೈ ಮಾಡ್ಕೊಂಡು ನೀವು ಬ್ಯಾಂಕಿಗೆ ಹೋಗ್ಬೇಕು. ಅವಾಗ ಇನ್ನು ಅಪ್ಲೈ ಮಾಡಿದ ಅದನ್ನ ತೋರಿಸಿದ್ರೆ ಅವ್ರು ಆಟೋಮೆಟಿಕ್ ಅದು ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡ್ತಾರೆ, ಅಪ್ರೂವ್ ಮಾಡಿದ್ರೆ ಅಪ್ರೂವ್ ಮಾಡ್ತಾರೆ, ಇಲ್ಲ ಡಿಸಪ್ರೂವ್ ಆದರೆ ಮತ್ತೆ ಡಾಕ್ಯುಮೆಂಟ್ಸ್ ಬೇರೆ ಬೇರೆ ಥರ ಕೇಳಿದ್ರೆ ಬೇರೆ ಬೇರೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಹೋಗ್ತೀರಾ. ಸೊ ಇಲ್ಲಿ ಕೇಳ್ತಾರೆ ಬ್ಯಾಂಕ್ ವೆರಿಫಿಕೇಶನ್, ಬ್ಯಾಂಕ್ ಚೆಕ್ಸ್ ಅಡ್ಮಿಷನ್, ಇನ್ಕಮ್, ಕೊಲಾಟ್ರಲ್ ಇಫ್ ಅಪ್ಲಿಕೇಬಲ್, ಹೌದಾ. ಸೊ ಕೊಲಾಟ್ರಲ್ ಏನು ಎಲ್ಲದಕ್ಕೂ ಇರಲ್ಲ, ಬಿಲೋ 5 lakh ಕೊಲಾಟ್ರಲ್ ಇರಲ್ಲ, ಅಬೌವ್ 5 lakh ಏನಾದ್ರು ನೀವು ಲೋನ್ ಅಮೌಂಟ್ ಏನೋ ಹಾಕಿದ್ರೆ ಕೊಲಾಟ್ರಲ್ ಚೆಕ್ ಮಾಡ್ತಾರೆ, ಹೌದಾ. ಸೊ ಸ್ಯಾಂಕ್ಷನ್ ಲೆಟರ್, ನೀವೇನಾದರೂ ಸ್ಯಾಂಕ್ಷನ್ ಲೆಟರ್ ಇದ್ರೆ, ಲೋನದ್ದು ಏನಾದ್ರು ಸ್ಯಾಂಕ್ಷನ್ ಲೆಟರ್ ಇದ್ರೆ ಅದನ್ನ ಬೇಕಾದ್ರೆ ತೋರಿಸ್ಬೋದು. ಅಂದ್ರೆ ನೀವು ಅಪ್ಲಿಕೇಶನ್ ಹಾಕಿರ್ತಾರಲ್ವ, ಇದ್ರದ್ದು ಅಪ್ಲಿಕೇಶನ್ ಸ್ಯಾಂಕ್ಷನ್ ಲೆಟರ್ ಅಂತ ಬರುತ್ತೆ, ಅದನ್ನ ನೀವು ಅಲ್ಲಿ ತೋರಿಸ್ಬೇಕಷ್ಟೇ ಬ್ಯಾಂಕ್ಗೆ. ನೆಕ್ಸ್ಟ್ ಡಿಸ್ಬರ್ಸ್ಮೆಂಟ್, ಬ್ಯಾಂಕ್ ಪೇಸ್ ಫೀಸ್ ಡೈರೆಕ್ಟ್ಲಿ ಟು ದ ಡಿಗ್ರಿ ಕಾಲೇಜ್ ಆರ್ ಯೂನಿವರ್ಸಿಟಿ, ನಾಟ್ ಫಾರ್ ಯು, ಹೌದಾ. ಸೊ ಬ್ಯಾಂಕಿಂದು ಅಮೌಂಟ್ ಏನಾದರೂ ಸ್ಯಾಂಕ್ಷನ್ ಆದರೆ, ಲೋನ್ ಅಮೌಂಟ್ ಸ್ಯಾಂಕ್ಷನ್ ಆದರೆ ಡೈರೆಕ್ಟ್ ಆಗಿ ನಿಮ್ಮ ಕಾಲೇಜ್ ಕಟ್ಟುತ್ತೆ, ನಿಮಗೆ ಕಟ್ಟಲ್ಲ, ನಿಮಗೆ ಕೊಡಲ್ಲ ಕೈಲಿ, ಹೌದಾ. ಇಯರ್ಲಿ ಅದಕ್ಕೆ ಕೊಡ್ತಾ ಇರುತ್ತೆ. ವಿತ್ ಹಾಸ್ಟೆಲ್ ಇದ್ರೆ ಹಾಸ್ಟೆಲ್ ಫೀಸ್ ಹಾಸ್ಟೆಲ್ಗೆ ಕೊಡ್ತಾ ಇರುತ್ತೆ, ಹೌದಾ.
ಸೊ ನೆಕ್ಸ್ಟ್ ಇಂಟ್ರೆಸ್ಟ್ ರೇಟ್ ಯಾವ ತರ ಇರುತ್ತೆ ಹೌದಾ. ಸೊ ಇಂಟ್ರೆಸ್ಟ್ ರೇಟ್ PSU ಬ್ಯಾಂಕ್ ಅಲ್ಲಿ ಹೋದ್ರೆ, ನೀವು ಗೌರ್ಮೆಂಟ್ ಬ್ಯಾಂಕ್ ಗಳಲ್ಲಿ ಹೋದ್ರೆ 8 to 10% ಇರುತ್ತೆ ಹೌದಾ. ಗೌರ್ಮೆಂಟ್ ಬ್ಯಾಂಕ್ ಹೋದ್ರೆ ಇವನ್ ಸಬ್ಸಿಡಿ ಕೂಡ ಅಪ್ಲೈ ಆಗುತ್ತೆ ಒಂದ್ಸಲ. ನೆಕ್ಸ್ಟ್ ಪ್ರೈವೇಟ್ ಬ್ಯಾಂಕ್ ಹೋದ್ರೆ 10 to 13% ಇರುತ್ತೆ ಹೌದಾ. ಸೊ ಆದಷ್ಟು ಗೌರ್ಮೆಂಟ್ ಬ್ಯಾಂಕ್ ಪ್ರಿಫರ್ ಮಾಡಿ ಅಲ್ಲಿ ಪರಿಚಯ ಇದ್ದವ್ರನ್ನ ಕರ್ಕೊಂಡು ಹೋಗಿ ಹೌದಾ. ನಿಮ್ಮ ಊರ್ ಗೌಡ್ರು ಅಂತೆಲ್ಲ ಇರ್ತಾರಲ್ಲ ಅವ್ರನ್ನ ಕರ್ಕೊಂಡು ಹೋಗಿ ಬೇಗ ಕೆಲಸ ಆಗುತ್ತೆ. ಸೊ ನೆಕ್ಸ್ಟ್ ಮೊರಾಟೋರಿಯಂ ಪೀರಿಯಡ್ ಅಂದ್ರೆ, ಮೊರಾಟೋರಿಯಂ ಪೀರಿಯಡ್ ಅಂದ್ರೆ ಸಪೋಸ್ ಇದ್ರ ಅರ್ಥ ಏನಪ್ಪಾ ಅಂದ್ರೆ, ನೀವು ಕೋರ್ಸ್ ಕಲಿಯುವಾಗ ಅಮೌಂಟ್ ತುಂಬೋದಿರಲ್ಲ, ಅದು ಗ್ಯಾಪ್ ಇರುತ್ತೆ. ಅವಾಗ ನೀವು ಯಾವುದೇ ಅಮೌಂಟ್ ತುಂಬೋಂಗಿಲ್ಲ. ಯಾಕಂದ್ರೆ ನೀವು ಒನ್ಸ್ ನೀವು ಎಜುಕೇಶನ್ ಕಂಪ್ಲೀಟ್ ಆಗುತ್ತಲ್ವ ಅವಾಗಿಂದ ನಿಮ್ದು ಇಂಟ್ರೆಸ್ಟ್ ಸ್ಟಾರ್ಟ್ ಆಗುತ್ತೆ. ಈಗ ನೀವು ಇಂಜಿನಿಯರಿಂಗ್ ಅಂದ್ರೆ ಅಪ್ ಟು 4 years ನಿಮ್ದು ಇಂಟ್ರೆಸ್ಟ್ ನೀವು ಲೋನ್ನ ಪೇ ಮಾಡುವಂಗಿಲ್ಲ ಹೌದಾ. ಅದು ತನ್ನ ಇಂಟ್ರೆಸ್ಟ್ ಆ್ಯಡ್ ಆಗ್ತಾ ಇರುತ್ತೆ. ಅವಾಗ ನೀವು ಯಾವಾಗ ನಿಮ್ಗೆ 4 year ಕಂಪ್ಲೀಟ್ ಆಗುತ್ತಲ್ಲ ಅವತ್ತು ನೀವು ಫಸ್ಟ್ ಮಂತ್ನೇ ನೀವು ಲೋನ್ ಸ್ಟಾರ್ಟ್ ಆಗುತ್ತೆ ಪೇಮೆಂಟ್ ಕಟ್ಟೋದು. ಲೋನ್ ಮಾಡೋದು ಒಳ್ಳೇದು ಒಂದು ರೀತಿ ಹೌದಾ, ಹೇಳ್ತೀನಿ ಆಮೇಲೆ. ನೆಕ್ಸ್ಟ್ ರೀಪೇಮೆಂಟ್ ಅಂದ್ರೆ ಯಾವ ಥರ ಇರ್ತದೆ, 7 to 15 years ಡಿಪೆಂಡ್. ನಿಮ್ಮ ಅಮೌಂಟ್ ಎಷ್ಟು ಮಾಡ್ಕೊಂಡಿರ್ತಲ್ಲ ಅದ್ರ ಮೇಲೆ ಡಿಪೆಂಡ್. 5 lakh ಆದರೆ ಒಂದು 4 to 5 years ಮಾಡ್ತಾರೆ. ನೀವು 10 lakh ತೆಗೆದ್ರೆ 15 years ಒಳಗಡೆ ಮಾಡ್ತಾರೆ ಹೌದಾ. ಸೊ ಟಿಪ್ಸ್ ಏನೇನು, ಯಾವ ಥರ ಲೋನ್ ಬೇಗ ಪಡ್ಕೋಬೋದು. ಅಪ್ಲೈ ಥ್ರೂ ವಿದ್ಯಾಲಕ್ಷ್ಮಿ ಪೋರ್ಟಲ್, ಗೌರ್ಮೆಂಟ್ ಅಪ್ರೂವ್ಡ್ ಆಲ್ PSU ಬ್ಯಾಂಕ್ಸ್ ಹೌದಾ. ಸೊ ನೀವು ಇದ್ರ ಮುಖಾಂತರ ಅಪ್ಲೈ ಮಾಡ್ಕೊಂಡು ಹೋಗಿ ವಿದ್ಯಾಲಕ್ಷ್ಮಿ ಪೋರ್ಟಲ್ ಬೇಗ ಆಗುತ್ತೆ. ಪ್ರೈವೇಟ್ ಬ್ಯಾಂಕಲ್ಲಿ ಹೋದರೆ ಸ್ವಲ್ಪ ಕಷ್ಟ. ಸೊ ಗೌರ್ಮೆಂಟ್ ಬ್ಯಾಂಕ್ ಅಪ್ಲೈ ಮಾಡುವಾಗ ವಿದ್ಯಾಲಕ್ಷ್ಮಿ ಪೋರ್ಟಲ್ ಮುಖಾಂತರ ಅಪ್ಲೈ ಮಾಡ್ಕೊಂಡು, ನೀವೇ ಬೇಕಾದ್ರೆ ಅಪ್ಲೈ ಮಾಡ್ಕೊಂಡು ಹೋಗಿ, ಇಲ್ಲ ಬ್ಯಾಂಕಲ್ಲಿ ಅವರು ಅಪ್ಲೈ ಮಾಡ್ತಾರೆ ಹೌದಾ. ಸೊ ಪ್ರಿಫರ್ SBI ಲೋನ್ ಸ್ಕೀಮ್ ಫಾರ್ ದಿ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್ ಹೌದಾ. ಸೊ ನೀವು ಆಲ್ಮೋಸ್ಟ್ SBI ಹೋದ್ರೆ ಬೇಗ ಆಗುತ್ತೆ ಅಂತಾರೆ ಹೌದಾ. ಸೊ ನೀವು ಬೇಕಾದ್ರೆ ರಿವ್ಯೂ ತೆಗೆದು ನೋಡಿ, SBI ಅಲ್ಲಿ ಬೇಗ ಲೋನ್ ಮಾಡ್ತಾರೆ ಅಂತ ಹೇಳ್ತಾರೆ ಹೌದಾ. ಇಲ್ಲಿ ನಾನ್ ಕೊಲ್ಯಾಟ್ರಲ್ ಅಪ್ ಟು 7.5 lakhs ಹೌದಾ. ಸೊ ನಿಮ್ಗೆ 7.5 lakh ತನಕ ಕೊಲ್ಯಾಟ್ರಲ್ ಬೇಕಾಗಿಲ್ಲ SBI ದಲ್ಲಿ. ಸೊ ಪ್ರೊವೈಡ್ ಕಂಪ್ಲೀಟ್ ಡಾಕ್ಯುಮೆಂಟ್ಸ್, ಅಡ್ಮಿಷನ್ಸ್ ಲೆಟರ್ಸ್, ಫೀ ಸ್ಟ್ರಕ್ಚರ್ಸ್ ಹೌದಾ. ಸೊ ನೀವು ಯಾವಾಗ ಫುಲ್ ಡಾಕ್ಯುಮೆಂಟ್ಸ್ ಏನೇನು ಕೊಡ್ತೀರಾ ಅದು ಈಸಿಯಾಗಿ ಆಗುತ್ತೆ. ನೀವು ಅವ್ರಿಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ನೀಟಾಗಿ ಕೊಡಬೇಕು. ಏನೇನು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅಷ್ಟು ಬೇಗ ಕೊಟ್ಟರೆ ನಿಮ್ಗೆ ಬೇಗ ಲೋನ್ ಸಿಗುತ್ತೆ. ಈ ಪಾಸಿಬಲ್ ಗಿವ್ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಅಪ್ರೂವ್ಡ್ ಮಚ್ ಫಾಸ್ಟರ್. ಸಪೋಸ್ ನೀವು ಕೊಲ್ಯಾಟ್ರಲ್ ಕೊಟ್ಟರೆ ಬೇಗ ಮಾಡಿಕೊಡ್ತಾರೆ ಹೌದಾ. ಸೊ ನೀವು ಕೊಲ್ಯಾಟ್ರಲ್ ಕೊಡಲಿಲ್ಲ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ. ಕೊಡ್ಬೇಕಾ ಲೋನ್ ಕೊಡ್ಬೇಕಾ ಬೇಡವಾ, ನೀವು ಜಾಬ್ ಸಿಗುತ್ತಾ ಬೇಡವಾ, ಪರ್ಸೆಂಟೇಜ್ ನೋಡ್ತಾರೆ, ನೀವು ವಯಸ್ಸು ಇದೆಲ್ಲ ನೋಡ್ತಾರೆ, ಮತ್ತು ಮುಂದೆ ಜಾಬ್ ಸಿಗುತ್ತಲ್ಲೋ ಗೊತ್ತಿಲ್ಲ. ಸೊ ಅವಾಗ ನೀವು ಕೊಲ್ಯಾಟ್ರಲ್ ಏನಾದ್ರು ಕೊಡ್ತೀನಿ ಅಂದರೆ ಬೇಗ ಮಾಡಿಕೊಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಬೆಸ್ಟ್ ಬ್ಯಾಂಕ್ಸ್ ಫಾರ್ ಡಿಗ್ರಿ ಎಜುಕೇಶನ್ ಲೋನ್ ಇನ್ ಇಂಡಿಯಾ, ಯಾವ ಬೆಸ್ಟ್ ಬ್ಯಾಂಕ್ಸ್ ಇದಾವೆ ಹೌದಾ. ಸೊ NBFC ಬ್ಯಾಂಕ್ಸ್ ಇಂಟ್ರೆಸ್ಟ್ ರೇಟ್ 8 to 9% or 10% ಹೌದಾ. ನೆಕ್ಸ್ಟ್ SBI ಸ್ಟೂಡೆಂಟ್ ಲೋನ್ ಅಲ್ಲಿ ಸಿಗುತ್ತೆ 8.3 to 9.5 ಅಪ್ ಟು, ಇಲ್ಲಿ ಮತ್ತೆ ನಿಮಗೆ 7.5 lakh ಅಪ್ ಟು ಸಬ್ಸಿಡಿ ಸ್ಕೀಮ್ ಒಳಗಡೆ ಸಿಗುತ್ತೆ ಹೌದಾ. ಕೆನರಾ ಬ್ಯಾಂಕ್ 10 lakh 8.5 ಇಂಟ್ರೆಸ್ಟ್ ರೇಟು, 9.8 ಇಂಟ್ರೆಸ್ಟ್ ರೇಟು ಅಪ್ ಟು 7.5 ಗೌರ್ಮೆಂಟ್ ಇಂಟ್ರೆಸ್ಟ್ ರೇಟ್ ಸಬ್ಸಿಡಿ. ಸೊ ನಿಮಗೆ ಇಂಟ್ರೆಸ್ಟ್ ರೇಟ್ ಒಳಗಡೆ ಸಬ್ಸಿಡಿ ಸಿಗುತ್ತೆ. ನೆಕ್ಸ್ಟ್ ಬ್ಯಾಂಕ್ ಆಫ್ ಬರೋಡಾ 10 lakh 8.4 ಇಂಟ್ರೆಸ್ಟು 9.7 ತನಕ ಹೋಗುತ್ತೆ. ಆಮೇಲೆ 7.5 ಕ್ವಿಕ್ ಸ್ಯಾಂಕ್ಷನ್ಡ್ ಅಂಡರ್ ವಿದ್ಯಾ ಸ್ಕೀಮ್ ಹೌದಾ. ಸೊ ನೀವು ವಿದ್ಯಾ ಲಕ್ಷ್ಮಿ ಸ್ಕೀಮ್ ಒಳಗಡೆ ಬೇಗ ಲೋನ್ ಸಿಗುತ್ತೆ ಅಂತ ಹೇಳ್ತಾರೆ ಹೌದಾ. ಸೊ ನೆಕ್ಸ್ಟ್ HDFC ಪ್ರೈವೇಟ್ ಬ್ಯಾಂಕು. ಸೊ ಇಲ್ಲಿ ನಿಮ್ಗೆ ಅದು ಬೇಗ ಆಗುತ್ತೆ, ಆದರೆ ಇಂಟ್ರೆಸ್ಟ್ ರೇಟು ಅಷ್ಟೇ ಜಾಸ್ತಿ ಇರುತ್ತೆ, 11 to 13% ಹೌದಾ. ಸೊ ನೆಕ್ಸ್ಟ್ ಇದೇ ಥರ ಅಪ್ಡೇಟ್ ಎಜುಕೇಶನ್ ಲೋನ್ ಬೇಕಂದ್ರೆ ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಂದ್ರೆ ಹೇಳಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ನೀವು ಕಮೆಂಟ್ ಹಾಕಿ, ನಂಗೆ ಅಪ್ಡೇಟ್ ಬೇಕು ಸರ್ ಅಂತ. ಸೊ 100% ಆಗ್ತದೆ, ಒಂದು ಕಂಪ್ಲೀಟ್ ವಿಡಿಯೋ ಮಾಡಿ ನಿಮ್ಗೆ ಹಾಕ್ತೀನಿ ಹೌದಾ. ಸೊ ಎಜುಕೇಶನ್ ಲೋನ್ ಯೂಸ್ಫುಲ್ ಅನ್ಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಥ್ಯಾಂಕ್ ಯು ಏನೋ ಕಮೆಂಟ್ ಹಾಕಿ, ನಮಗೆ ನೆಕ್ಸ್ಟ್ ವಿಡಿಯೋನ ಮಾಡಲಿಕ್ಕೆ ಒಂದು ಮೋಟಿವೇಷನ್ ಸಿಗುತ್ತೆ. ಅದೇ ಥರ ಜಾಬ್ ಡೀಟೇಲ್ಸ್ ಆಗಲಿ, ಎಜುಕೇಶನ್ ಡೀಟೇಲ್ಸ್, ಎಜುಕೇಶನ್ ರಿಲೇಟೆಡ್ ಏನು ಬೇಕಾಗಲಿ ಸೊ ಈ ಯೂಟ್ಯೂಬ್ ಚಾನಲ್ ಬಂದೇ ಬರುತ್ತೆ. ಸೊ ಅದರಿಂದ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ಅಂಡ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೌದಾ. ಕೆಳಗಡೆ ಡಿಸ್ಕ್ರಿಪ್ಷನ್ ಮರಿಬೇಡಿ, ಟೆಲಿಗ್ರಾಮ್ ಲಿಂಕ್, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಎರಡೂ ಇದೆ, ಹೋಗಿ ಜಾಯ್ನ್ ಆಗಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ನಿಮಗೆ ಲೋನ್